ವೀಕ್ಷಕರೇ ನಮಸ್ತೆ. ನಾನು ನಿಮ್ಮ ಆರ್ತಿ ಗಿಳಿಯರ್. ಕಾರ್ಯನಿರತ ಪತ್ರಕರ್ತರ, ಸಂಪಾದಕರ ಹಾಗೂ ವರದಿಗಾರರ ಸಂಘಟನೆ ಬೆಂಗಳೂರು ಇದರ ಪ್ರಚಾರ ಸಮಿತಿಯ ರಾಜ್ಯಾಧ್ಯಕ್ಷರು. ಇತ್ತೀಚೆಗೆ ಮೊನ್ನೆ ದಿನಾಂಕ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಮಹಿಳೆಯೊಬ್ಬರ ಮೇಲೆ ದೌರ್ಜನ್ಯ ಮಾಡ್ತಾರೆ. ಮರಕ್ಕೆ ಕಟ್ಟಿ ಹಾಕಿ ಖಾಲಿ ಮೀನು ಕದ್ರು ಎನ್ನುವಂಥ ಆರೋಪ. ಮೀನನ್ನು ತೆಗೆದಿದ್ದಾರಂತೆ. ಜಿಲ್ಲೆಯಲ್ಲಿ ಅದೆಷ್ಟೋ ಹಗರಣಗಳು ನಡೀತಾ ಉಂಟು. ಆದರೆ ಖಾಲಿ ಒಂದು ಮೀನು ತೆಗೆದದ್ದಕ್ಕೆ ಆಕೆಯನ್ನು ಮರಕ್ಕೆ ಕಟ್ಟಿ ಹಾಕಿ ಹೊಡೆಯುವಂತಹ ಪ್ರಕರಣವೊಂದು ನಡೆದಿದೆ. ಆಕೆ ನಿಜವಾಗಲೂ ಮೀನು ಕದ್ದಿದ್ರೆ ಆಕೆಯ ಮೇಲೆ ಹತ್ತಿರದಲ್ಲೇ ಠಾಣೆ ಉಂಟು, ಬಂದಿರನ ಪಕ್ಕದಲ್ಲೇ ಇರುವುದು. ಆಕೆಯ ಮೇಲೆ ಪ್ರಕರಣವನ್ನು ದಾಖಲು ಮಾಡಿ ಕಾನೂನು ಕ್ರಮ ಕೈಗೊಳ್ಳಬಹುದಿತ್ತು. ಅದನ್ನು ಬಿಟ್ಟು ಆಕೆಯ ಮೇಲೆ ಹಲ್ಲೆ ಮಾಡಿರುವುದು ದೊಡ್ಡ ಅಪರಾಧ. ಆ ವಿಚಾರ ಯಾರೋ ಒಬ್ಬರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿರ್ತಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಬಂದಂಥ ವಿಡಿಯೋಗಳನ್ನು ವರದಿಗಾರರಾಗಿ ಎಲ್ಲರೂ ಸಹ ತಮ್ಮ ತಮ್ಮ ಪತ್ರಿಕೆಗಳಲ್ಲಿ ವರದಿ ಮಾಡಿರ್ತಾರೆ. ಸುದ್ದಿ ಮಾಡಿರುವ ಸುದ್ದಿಗಾರರ ಬಗ್ಗೆ ಮಾಜಿ ಸಚಿವರಾದಂತಹ ಪ್ರಮೋದ್ ಮಧ್ವರಾಜರೇ, ಸುದ್ದಿಗಾರರ ಬಗ್ಗೆ ಮಲ್ಪೆಯಲ್ಲಿ ಮೊನ್ನೆ ನಡೆದಂತಹ ಸಭೆಯಲ್ಲಿ ಬಹಿರಂಗವಾಗಿ ಸುದ್ದಿಗಾರರನ್ನು ಕೇವಲವಾಗಿ ಮಾತಾಡ್ತೀರಲ್ವಾ ಸರ್? ನೀವೊಬ್ಬರು ಸಚಿವರಾಗಿ ಯಾವ ರೀತಿಯಾಗಿ ನಡ್ಕೊಳ್ಬೇಕು, ಏನು ಮಾತಾಡಬೇಕು, ಮಾತಾಡಬಾರ್ದು ಅಂತ ಹೇಳಿ ನೀವು ಸ್ವಲ್ಪ ತಿಳ್ಕೊಳ್ಬೇಕು. ಪ್ರಚೋದನಕಾರಿಯಾಗಿ ಭಾಷಣ ಮಾಡಿರ್ತೀರಿ. ಪೊಲೀಸ್ ವ್ಯವಸ್ಥೆಯನ್ನು, ಪೊಲೀಸ್ ಅಧಿಕಾರಿಗಳನ್ನು, IAS IPSಗಳಂದ್ರೆ ಏನು ತಿಳ್ಕೊಂಡಿದ್ರಿ ನೀವು? ನಿಮ್ಮ ಮನೆ ಕೆಲಸದವ್ರ? ಗೌರವ ಕೊಟ್ಟು ಮಾತಾಡಿ. ನಿಮಗೆ ಗೌರವ ಕೊಡುವ ಒಂದು ಅಭ್ಯಾಸವೇ ಇಲ್ಲ ಅಂತ ಹೇಳಿದರೆ ನಿಮ್ಮ ಏನು ಒಳಗಿರುವ ಈ ಮನಸ್ಥಿತಿಯನ್ನು ಮೊನ್ನೆ ಎಲ್ಲವನ್ನು ಹೊರಬಿಟ್ರಿ. ವರದಿಗಾರರ ಬಗ್ಗೆ, ದಲಿತ ಮುಖಂಡರ ಬಗ್ಗೆ, ದಲಿತರ ಬಗ್ಗೆ ಏನು ಸರ್ ನೀವು? ದಲಿತರು ಓಟ್ ಬೇಕು ನಿಮಗೆ? ದಲಿತರ ಬಗ್ಗೆ ಬಾಯಿಗೆ ಬಂದಾಗೆ ಮಾತಾಡ್ತೀರಾ? ದಲಿತ ಮುಖಂಡರೇ, ನಿಮ್ಮ ಕುಟುಂಬ ಇವತ್ತು ಉದ್ಧಾರ ಆದದ್ದೆಲ್ಲಿ? ನೀವು ಉದ್ಧಾರ ಮಾಡಿದ್ರೇನ್ರಿ? ನೀವು ಉದ್ಧಾರ ಮಾಡಿದ್ರಾ ದಲಿತರ ಕುಟುಂಬವನ್ನು, ದಲಿತ ನಾಯಕರನ್ನು? ನಾಲಿಗೆಯನ್ನು ಹರಿಬಿಟ್ರಲ್ವ ನೀವು? ಸುದ್ದಿಗಾರರು ಸುದ್ದಿ ಮಾಡದೆ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗ್ತದ? ಅಂದರೆ ನೀವು ಏನು ತಿಳ್ಕೊಂಡಿದ್ರಿ ಎಲ್ಲರೂ? ರಘುಪತಿ ಭಟ್ರೆ, ನೀವು ಒಬ್ಬರು ಮಾಜಿ ಶಾಸಕರಾಗಿ ಬಾಯಿಗೆ ಬಂದಾಗೆ ನಿಮ್ಮ ನಾಲಿಗೆಯನ್ನು ಕೂಡ ಹೊರಬಿಟ್ಟಿದ್ರಿ. ಇದು ಸರಿಯಲ್ಲ. ದಲಿತರ ಓಟ್ ಬೇಕು ನಿಮಗೆ? ದಲಿತರ ಬಗ್ಗೆ ಬಾಯಿಗೆ ಬಂದಾಗೆ ಮಾತಾಡ್ತೀರಾ, ಪತ್ರಕರ್ತರ ಮೇಲೆ ಮಾತಾಡ್ತೀರಾ, ಸುದ್ದಿಗಾರರು ಸುದ್ದಿ ಮಾಡುವಂಥ ವಾಟ್ಸಪ್ಗಳಲ್ಲಿ ಹರಿಬಿಡ್ತಾರೆ. ಬಂದಾಗ ಅದನ್ನು ಬಿಡದೆ ಸುಮ್ಮನೆ ಕೂತ್ಕೊಳ್ತಾರಾ? ಏನ್ರಿ ಮಾತಾಡ್ತೀರಿ ನೀವು? ಮಾಜಿ ಶಾಸಕರಾಗಿ ನಾಚಿಕೆ ಆಗುವುದಿಲ್ವ? ನಿಮ್ಮ ರಾಜಕೀಯ ವ್ಯವಸ್ಥೆಯನ್ನು ಈ ರೀತಿ ತಗೊಂಡೋಗ್ತಿದ್ದೀರಲ್ವ? ನಿಮ್ಮ ರಾಜಕೀಯ ವ್ಯವಸ್ಥೆ ಎತ್ತ ಕಡೆ ಸಾಗುತ್ತಿದೆ? ಜಿಲ್ಲೆಯಲ್ಲಿ ಅಕ್ರಮ ಅನಾಚಾರಗಳು ನಡಿಬೇಕಂತಲೇ ನೀವು ಹುನ್ನಾರ ನಡೆಸ್ತಾ ಇದ್ದೀರಾ. ಮಾನ್ಯ ವರಿಷ್ಠಾಧಿಕಾರಿಯನ್ನು ಬೇರೆ ಕಡೆಗೆ ವರ್ಗಾವಣೆ ಮಾಡಬೇಕಂತೇಳಿ ಈ ಪ್ರಕರಣವನ್ನು ಸರಿಯಾದ ವ್ಯವಸ್ಥಿತ ರೀತಿಯಲ್ಲಿ ನ್ಯಾಯ ಒದಗಿಸಿಕೊಡುವಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಂಡಿದ್ದಾರೆ. ಪೊಲೀಸ್ ವ್ಯವಸ್ಥೆಯನ್ನು ಬೈತೀರಾ? ಸಾರ್ವಜನಿಕರನ್ನು ಉದ್ರೇಕಕ್ಕೊಳಗಾಗುವಾಗ ಪ್ರಚೋದನಕಾರಿ ಭಾಷಣವನ್ನು ಮಾಡ್ತೀರಾ? ನಿಮಗೆ ನಾಚಿಕೆ ಆಗಬೇಕು. ಜಿಲ್ಲೆಯಲ್ಲಿ ಶಾಂತಿಯುತವಾಗಿ ಶಾಂತಿ ಕಾಪಾಡಬೇಕಾದಂಥ ನೀವುಗಳೇ ಈ ರೀತಿಯಾಗಿ ಬೀದಿಗಿಳಿದು ಬೀದಿ ರಂಪಾಟ ಮಾಡಿಸ್ತೀರಿ ಅಂತ ಹೇಳಿದರೆ ಎಷ್ಟರ ಮಟ್ಟಿಗೆ ನಡೀತಾ ಉಂಟು? ಯಾರಿಗೂ ಗೊತ್ತಾಗುವುದಿಲ್ಲ ಅಂತ ತಿಳ್ಕೊಳ್ಬೇಡಿ. ಪ್ರಜ್ಞಾವಂತ ನಾಗರಿಕರಿಗೆ ಎಲ್ರಿಗೂ ಗೊತ್ತಾಗ್ತದೆ. ದಲಿತರ ಬಗ್ಗೆ ಕೇವಲವಾಗಿ ಮಾತಾಡ್ತೀರಾ ನೀವು? ಏನು ದಲಿತರನ್ನ ಎಲ್ಲರನ್ನು ಉದ್ಧಾರ ಮಾಡಿರುವುದು ಪ್ರಮೋದ್ ಮಧ್ವರಾಜ್ರೇ ನೀವೇನಾ? ಏನ್ರಿ ಉಡುಪಿಯಲ್ಲಿರುವಂಥ ದಲಿತ ಮುಖಂಡ್ರೆ ಅಂತ ಕರೆದು ಕೂಗ್ತಿದ್ದೀರಲ್ಲ, ದಲಿತರೇ ನಿಮ್ಗೇನು ಬಿಟ್ಟಿ ಬಿದ್ದಿದ್ದಾರಾ ಸರ್? ಗೌರವ ಕೊಟ್ಟು ಮಾತಾಡೋದನ್ನು ತಿಳ್ಕೊಳ್ಳಿ. ಒಬ್ಬರು ಅಧಿಕಾರಿಗಳಿಗೆ ಗೌರವ ಇಲ್ಲ, ಸುದ್ದಿಗಾರರಿಗೆ ಗೌರವ ಇಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಕಾನೂನು ಹೋರಾಟವನ್ನು ನಮ್ಮ ಪತ್ರಕರ್ತರ ಸಂಘಟನೆಯಿಂದ ಕೈಗೊಳ್ತೇವೆ ಅಂತ ಹೇಳಿ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಈ ವ್ಯವಸ್ಥೆಯನ್ನು ಇಲ್ಲಿಗೆ ಈ ರೀತಿಯಾಗಿ ಪ್ರಚೋದನಕಾರಿ ಭಾಷಣಗಳನ್ನು ಹಾಗೂ ದಲಿತರನ್ನು ಕೀಳಾಗಿ ನೋಡುವಂತಹ ಮಾತುಗಳನ್ನು
ದಲಿತ ಮುಖಂಡರನ್ನು ಸಹ ಓಪನ್ ಆಗಿ ಕರೆದಿದ್ದೀರಿ, ಪೊಲೀಸ್ ವ್ಯವಸ್ಥೆಯನ್ನು ನೀವು ಮೆಟ್ಲಿಕ್ಕೆ ನೋಡಿದಿರಿ. ಇದು ದುರಂತ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಉಡುಪಿಯ ವ್ಯವಸ್ಥೆಯನ್ನು ಎತ್ತ ಕಡೆ ಸಾಗಿಸಬೇಕಂತ ತಿಳ್ಕೊಂಡಿದ್ದೀರಿ ನೀವು? ಎತ್ತ ಕಡೆ ಸಾಗಿಸಿ ಯಾರನ್ನ ಏನು ಮಾಡಬೇಕಂತ ಹೊರಟಿದ್ದೀರಿ ನೀವು? ಇದು ನಿಮಗೆ ಶೋಭೆ ಅಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಹಾಗಾಗಿ ಇಂಥವರ ವಿರುದ್ಧ ಕೂಡಲೇ ಕಾನೂನು ಕ್ರಮ ಕೈಗೊಳ್ಳುವಂಥ ಅಗತ್ಯವಿದ್ದು, ಹಾಗೆ ನಿಮ್ಮ ವಿರುದ್ಧ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ. ಅಲ್ಲದೆ ಪತ್ರಕರ್ತರ ಬಗ್ಗೆ ಮಾತಾಡಿದ್ದೀರಿ ಸರ್. ಪತ್ರಕರ್ತರು ಸುದ್ದಿ ಮಾಡದೆ ಸುಮ್ಮನೆ ಹಾಗೆ ಕೂತ್ಕೊಳ್ಳಿಕ್ಕಾಗ್ತದಾ? ಇದು ಏನು ವಿಚಾರ? ಯಾಕೆ ಮಾತಾಡ್ತೀರಿ ನೀವು? ಸುದ್ದಿ ಮಾಡಬಾರ್ದಂತ ಹೇಳಿ ನೀವು ಕಡಿವಾಣ ಹಾಕ್ಲಿಕ್ಕೆ ನೀವ್ಯಾರ್ರಿ? ನಮ್ಮನ್ನು ಮಾಡ್ತೇವೆ ನಾವು. ಒಬ್ಬರು ಶಾಸಕರಾಗಿ ಸದನದಲ್ಲಿ ಉಡುಪಿಯಲ್ಲಿರುವ ಸಮಸ್ಯೆಗಳನ್ನು ಸದನದಲ್ಲಿ ಇಡಬೇಕಾದ ಶಾಸಕರುಗಳೇ ಹೋಗಿ ಕೋಳಿ ಪಡೆಗೆ ಪರ್ಮಿಷನ್ ಕೇಳ್ತಿರಲ್ಲ. ನಿಮ್ಮನ್ನೆಲ್ಲ ಏನು ಹೇಳ್ಬೇಕು ಸರ್ ನಾವು? ಕೋಳಿ ಪಡೆಗಳ ಪರ್ಮಿಷನ್ ಕೇಳ್ತಿರಲ್ಲ. ಎಷ್ಟು ಸಮಸ್ಯೆ ಇದೆ ಜಿಲ್ಲೆಯಲ್ಲಿ. ರೈತರಿಗೆ ಸಮಸ್ಯೆ ಉಂಟು, ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟು, ರಸ್ತೆ ಕಾಮಗಾರಿಗಳೆಲ್ಲ ಹದಗೆಟ್ಟಿ ಎಷ್ಟು ಅಪಘಾತಗಳು ನಡೀತಾ ಉಂಟು, ಜಿಲ್ಲೆಯಲ್ಲಿ ನೌಕರರ ಸಮಸ್ಯೆ ಉಂಟು. ಇದ್ರ ಬಗ್ಗೆ ಸದನದಲ್ಲಿ ಚರ್ಚೆ ಮಾಡಬೇಕಾದ ನೀವುಗಳೇ ಈ ರೀತಿಯಾಗಿ ನಾಲಿಗೆಯನ್ನು ಸಭೆ ಸಿಕ್ಕಿದೆ ಅಂತ ಹೇಳಿ ಹರಿಬಿಟ್ಟಿರುವುದು ಸರಿಯಲ್ಲ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ಹೋರಾಟವನ್ನು, ಕಾನೂನು ಕ್ರಮವನ್ನು ಕೈಗೊಳ್ಳುವುದರ ಬಗ್ಗೆ ಹೋರಾಟವನ್ನು ಮಾಡ್ತೇವೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು.